ಸರ್, ಚಿತ್ತಾರ ಮೀಡಿಯಾಗೆ ನಿಮಗೆ ಸ್ವಾಗತ. ಹಾರ್ಟ್ಲಿ ವೆಲ್ಕಮ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್, ಈಗ ನೀವು ಹೊಸ ಪ್ರಪಂಚಕ್ಕೆ ಕಾಲಿಟ್ಟಿದ್ರಿ. ಅಂದ್ರೆ ರಿಯಲ್ ಪೊಲೀಸ್ ಆಗಿದ್ದವರು ಈಗ ರೀಲ್ ಪೊಲೀಸ್ ಆಗಿ ತೆರೆ ಮೇಲೆ ಕಾಣಿಸ್ಕೊತಾ ಇದ್ರಿ. ಈ ಒಂದು ಅನುಭವ ಹಂಚ್ಕೊಳ್ಳೋದಾದ್ರೆ ಹೇಗೆ ಸರ್? ನೋಡಿ, ತುಂಬಾ ವ್ಯತ್ಯಾಸ ಏನಿರುವುದಿಲ್ಲ. ಬಟ್ ಏನು ಅಂದ್ರೆ ಇದರಲ್ಲಿ ಇವ್ರದೇ ಆದಂತ ಒಂದು ಫ್ರೇಮ್ಸ್ ಇರ್ತದೆ, ಅದ್ರೊಳಗಡೆ ಕೆಲಸ ಮಾಡ್ಬೇಕಾಗ್ತದೆ. ಮತ್ತೆ ಭಾವನೆಗಳನ್ನ ಇವ್ರು ಹೇಗೆ ವ್ಯಕ್ತಪಡಿಸ್ಬೇಕು ಅನ್ನುವಂಥದ್ದು ಒಂದು ಕಟ್ಟಡ ಇರುತ್ತೆ, ಅದ್ರೊಳಗಡೆ ನಾವು ಕೆಲಸ ಮಾಡ್ಬೇಕಾಗ್ತದೆ. ಆದ್ರೆ ರಿಯಲ್ ಪೊಲೀಸ್ ಅಲ್ಲಿ ಏನಾಗ್ತದೆ ಅಂತ ಅಂದ್ರೆ ನಾವು ಇದಕ್ಕಿಂತ ಇನ್ನೂ ಬೇರೆ ಬೇರೆ ಆಂಗಲ್ ಅಲ್ಲಿ ಮತ್ತೆ ನಮ್ಮ ಮನಸ್ಸಿನ ಇದರಲ್ಲಿ ಕೆಲಸಗಳು ಮಾಡ್ತಾ ಇರ್ತೀವಿ. ಅದನ್ನ ನಾವು ಅನುಭವಿಸ್ತಾ ಇರ್ತೀವಿ ಮತ್ತೆ ಎಕ್ಸ್ಪ್ರೆಷನ್ ಮಾಡ್ತಾ ಇರ್ತೀವಿ. ಅದನ್ನ ಯಾರು ಗಮನಿಸೋದಿಲ್ಲ, ಯಾಕೆಂದ್ರೆ ಅದು ನಾರ್ಮಲ್ ಕೋರ್ಸ್ ಆಫ್ ಜೀವನ ಆದ್ರಿಂದ ಅದು ದಟ್ ಈಸ್ ಎ ಡ್ಯೂಟಿ ಆಗಿ ಹೋಗ್ಬಿಡುತ್ತೆ. ಅದ್ರಲ್ಲೂ ಸಹ ನಾವು ರಿಯಲ್ ಆಗಿ ನಾವು ಎಲ್ಲಾ ತರವಾದಂತ ಎಕ್ಸ್ಪ್ರೆಷನ್ಸ್ ನಮ್ಮಲ್ಲಿ ಬರ್ತಾ ಇರ್ತದೆ. ಯಾಕೆಂದ್ರೆ ಮನುಷ್ಯನಲ್ಲಿ ಸಾಮಾನ್ಯವಾಗಿ ಎಲ್ಲರಲ್ಲೂ ಜೀವನದಲ್ಲಿ ಇದ್ದೇ ಇರುತ್ತೆ. ಆದ್ರೆ ಇದರಲ್ಲಿ ಅದಕ್ಕಿಂತ ಸ್ವಲ್ಪ ಮುಂದುವರೆದ ಭಾಗ ಇದು, ಅದು ಜಾಸ್ತಿ ಬೇಕಾಗುತ್ತೆ. ಇದ್ರೊಳಗಡೆ ಯಾವ್ದಾದ್ರು ಎಕ್ಸ್ಪ್ರೆಷನ್ಸ್ಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಪೂರಕವಾದಂತ ಅವ್ರಿಗೆ ಏನು ಫ್ರೇಮ್ ಹೀಗೆ ಬೇಕು ಅಂತ ಅನ್ಬಿಟ್ಟು ಇನ್ನೊಬ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಅದಕ್ಕೆ ನಾವು ನ್ಯಾಯ ಕೊಡ್ಬೇಕಾಗ್ತದೆ. ಇಷ್ಟೇ ವ್ಯತ್ಯಾಸ, ಬೇರೆ ಏನಿರುವುದಿಲ್ಲ. ಅದ್ ಬಿಟ್ರೆ ಬೇರೆ ಎಲ್ಲಾ ಪೊಲೀಸಿಗೆ ಸಂಬಂಧಪಟ್ಟಂತ ಪೊಲೀಸ್ ಏನು ನಾವು ಮಾಡ್ತಾ ಇರ್ತೀವಂತ ಕೆಲಸಗಳು, ಆ ಕೆಲಸಗಳು ಮಾಡ್ತಾ ಇರುವಂತ ಸಮಯದಲ್ಲಿ ನಾವು ಒಬ್ಬ ಪೊಲೀಸ್ ಅಧಿಕಾರಿಯಾಗಿದ್ದು ನಾನು ಒಳಗಡೆ ಬಂದಾಗ ಏನಾಗ್ತದೆ ಅಂದ್ರೆ, ನಾನು ಇಲ್ಲಿ ನಟನೆ ಮಾಡ್ಬೇಕಾದಾಗ ನಾನು ಆ ಡಿಸಿಪ್ಲಿನ್ ಅನ್ನುವಂತ ಏನಿರ್ತದಲ್ಲ ನಮ್ದು, ಆ ಶಿಸ್ತಿನ ಏನೋ ಒಂದು ರಿಂಗ್ ರೌಂಡ್ ಇರುತ್ತಲ್ಲ, ಅದ್ರೊಳಗಡೆನೆ ನಾನು ಪ್ರಯತ್ನ ಪಡ್ತೀನಿ. ಆ ತರದ್ದೇ ಸಿಕ್ಕಿದ್ರೆ ಸರಿ, ಅದನ್ನ ಬಿಟ್ಟು ಆಚೆ ಹೋಗ್ಬಾರ್ದು. ಅದೇ ತರನೇ ನಾನು ಜನಗಳ ಮುಂದೆ ಇರಬೇಕು. ಮತ್ತೆ ಅದೇ ತರ ಜನಗಳಿಗೂ ಸಹ ನನ್ನಿಂದ ಕನ್ವೆ ಆಗ್ಬೇಕು. ಆ ತರ ವಿಚಾರಗಳು. ಬಫೂನ್ ತರ ಪೊಲೀಸ್ ಆಗಬಾರ್ದು. ನೀವು ಟೇಬಲ್ ಕೆಳಗಡೆ ನುಗ್ಗಿ ಕಳ್ಳನ್ನ ಹಿಡಿಕ್ ಪ್ರಯತ್ನ ಪಡಬಾರ್ದು. ಈಗೆಲ್ಲ ಪೊಲೀಸ್ ಅಂದ್ರೆ ತಲೆ ಪೊಲೀಸು, ಬುದ್ಧಿವಂತ ಪೊಲೀಸು. ಈಗೆಲ್ಲ ಘಟಾನ್ಘಟಿ ಮೀಸೆ ಪೊಲೀಸ್ ಎಲ್ಲ ಹೋಯ್ತೀಗ. ಈಗ ಬಹಳ ಬುದ್ಧಿ ಬೇಕು ಮತ್ತೆ ಕಾಮನ್ ಸೆನ್ಸ್ ಬೇಕು. ಬಹಳ ಸರಿಸಮವಾಗಿ ಯಾರು ಇರ್ತಾರೋ ಅವರು ಪೊಲೀಸಲ್ಲಿ ಸಕ್ಸಸ್ ಆಗ್ತಾರೆ. ಅಂತ ಪೊಲೀಸ್ಗೆ ಸಂಬಂಧಪಟ್ಟಂತ ಪಾತ್ರಗಳು ಮತ್ತೆ ಚಾಲೆಂಜಬಲ್ ಪಾತ್ರಗಳು ಮತ್ತೆ ತನಿಖೆನಲ್ಲಿ ಅದ್ಭುತವಾದಂತದ್ದು ಏನಾದ್ರೂ ನನಗೆ ಆ ವಿಚಾರದಲ್ಲಿ ಏನಾದ್ರೂ ಪಾತ್ರಗಳೇನಾದ್ರು ಸಿಕ್ತಾಗ ನಿಜವಾಗ್ಲೂ ಖಂಡಿತವಾಗ್ಲೂ ನನಗೆ ಅದೊಂದು ಚಾಲೆಂಜ್ ಅಂತ ಅನಿಸ್ತದೆ. ಇದ್ರಲ್ಲಿ ಹೆಂಗ್ ಮಾಡ್ಬೋದು, ಹೇಗೆ ನಿರ್ವಹಣೆ ಮಾಡ್ಬೋದು ಇದನ್ನ. ನಾನು ಈಗಾಗ್ಲೇ ಮಾಡಿರ್ತಕ್ಕಂಥ ಕೇಸಸ್ಗಳಲ್ಲಿ ಏನೇನೆಲ್ಲ ನಾನು ಮಾಡಿದ್ದೀನಲ್ಲ, ಈ ನಟನೆ ಮಾಡ್ಬೇಕಂತ ಸಮಯದಲ್ಲಿ ಹೇಗೆಲ್ಲ ಜನಕ್ಕೆ ಈಗೆಲ್ಲ ಮಾಡ್ಬೋದು ಅನ್ನುವಂಥದ್ನ ತಮಾಷೆ, ಕೋಪ, ಆಮೇಲೆ ಡಿಪ್ರೆಷನ್ಗಳು, ಆಮೇಲೆ ಎಲ್ಲಾ ತರವಾದಂತ ಭಾವನೆಗಳನ್ನ ನಾವು ಈಗಾಗ್ಲೇನೆ ಕಳ್ಕೊಬಿಟ್ಟಿದೀವಿ ಪೂರ್ತಿ. ಇದೆಲ್ಲ ಆಗೋಗ್ಬಿಟ್ಟಿದೆ ರಿಯಲ್ ಪೊಲೀಸಲ್ಲಿ. ಈಗ ಅದೊಂದು ಅವಕಾಶ ನನಗೆ ರಿಷಬ್ ಶೆಟ್ಟಿ ಅವರು ಮತ್ತೆ ಪ್ರಮೋದ್ ಶೆಟ್ಟಿ ಮತ್ತೆ ಡೈರೆಕ್ಟರ್ ಭರತರಾಜ್ ಅವರು ಈ ಒಂದು ಅವರ ಬ್ಯಾನರ್ ಅಲ್ಲಿ ನನಗೆ ಕೊಟ್ಟಿರೋದು ನನ್ಗೆ ನಿಜವಾಗ್ಲೂ ಐ ಆಮ್ ಥ್ಯಾಂಕ್ಫುಲ್ ಟು ದೆಮ್. ಐ ಆಮ್ ಗ್ರೇಟ್ಫುಲ್ ಟು ದೆಮ್. ಆ ಕಾರಣಕ್ಕೋಸ್ಕರನೇ ಇದು ನನಗೊಂದು ಅದ್ಭುತವಾದಂತ ಅವಕಾಶ. ಈಗಾಗಲೇ ಸುಮಾರು ಈ ಒಂದು ಏನು ಟ್ರೇಲ್ ಆ ಸಾಂಗ್ಗಳಲ್ಲಿ ಬಂದಿರೋದು ನೋಡಿ ಈಗಾಗಲೇ ತುಂಬಾ ಜನ ಬನ್ನಿ ಸರ್ ನಮ್ದ್ರನ್ನು ಮಾಡಿ ಅಂತ ಕರೀತಾರೆ. ಅಂದ್ರೆ ಅವಕಾಶ ಮುಖ್ಯ. ಇಲ್ಲ ಅಂದ್ರೆ ಅವ್ರಿಗೆ ಗೊತ್ತೇ ಇರೋದಿಲ್ಲ ನಮಗೂ ಇದು ಮಾಡುವಂತ ಕೆಪಾಸಿಟಿ ಇವ್ರಿಗೆ ಇರ್ತದಾ, ಇಲ್ಲ ಒಪ್ಕೊಳಲ್ವಾ ಈ ತರ ರೋಲ್ಗಳಿಗೆ ಅಂತ ಅನ್ನುವಂತ ಜಿಜ್ಞಾಸೆ ಇರ್ತದೆ ಯಾರಿಗೆ, ಪ್ರೊಡ್ಯೂಸರ್ಗಳಿಗೂ ಇವ್ರಿಗೆ ಪ್ರೊಡಕ್ಷನ್ ಇರ್ತಕ್ಕಂಥವ್ರಿಗೆ, ಡೈರೆಕ್ಟರ್ಗಳಿಗೆ. ಆ ಕಾರಣಕ್ಕೋಸ್ಕರನೇ ಅವಕಾಶಗಳು ಬಂದ್ರೆ, ಚೆನ್ನಾಗಿರೋದು ಬಂದ್ರೆ, ಮತ್ತೆ ತುಂಬಾ ಕ್ವಾಲಿಟೇಟಿವ್ ಇದ್ ಬರ್ಬೇಕು. ನನಗೆ ಏನು ಕಾನ್ವರ್ಸೇಷನ್ಸ್ ಗಳು ಬರ್ಬೇಕು, ಕ್ವಾಲಿಟೇಟಿವ್ ಇನ್ವೆಸ್ಟಿಗೇಷನ್ ಗಳು ಬರ್ಬೇಕು, ಕ್ವಾಲಿಟೇಟಿವ್ ವರ್ಕ್ ಇರಬೇಕು. ಅದು ಟುವರ್ಡ್ಸ್ ಟು ದಿ ಸೊಸೈಟಿ ಇರಬೇಕು. ಸಮಾಜಕ್ಕೆ ಪೂರಕವಾಗಿ ಸಮಾಜಕ್ಕೆ ಸಹಾಯ ಆಗುವಂತದ್ದು. ಪೊಲೀಸರು ಅಂದ್ರೆ ಹೀಗೆ ಇವರು ರಾಕ್ಷಸರಲ್ಲ ಪೊಲೀಸರು. ಈ ಪೊಲೀಸರುಗಳು ಯಾವ ಮಟ್ಟಕ್ಕೆ ಅವರು ಜೀವನನ ಬೇಕಾದ್ರೆ ಅವ್ರು ದಾರಿ ಎರೀತಾರೆ ಸಮಾಜಕ್ಕೋಸ್ಕರ ಅನ್ನುವಂತ ಪಾತ್ರಗಳು ಬಂದ್ರೆ ನಾನು ಹಿಂದೆ ಮುಂದೆ ಏನು ಯೋಚನೆ ಮಾಡಲ್ಲ. ಆ ತರ ನಿರ್ವಹಣೆ ಮಾಡ್ತಕ್ಕಂಥದ್ದು ಮಾಡ್ತೀನಿ. ನೋಡಿ, ಈ ಒಂದು ಸಿನಿಮಾ ಏನು ಅವಕಾಶ ಮಾಡಿಕೊಟ್ರಲ್ಲ, ಈ ಸಿನಿಮಾದಲ್ಲಿ ನೀವು ಬ್ಯಾನರ್ ನೋಡಿರ್ಬೋದು. ಈ ಬ್ಯಾನರ್ ಅಲ್ಲಿ ನೀವು ಹಲವಾರು ಬ್ಯಾನರ್ ಗಳಲ್ಲಿ ನೀವು ತುಂಬಾ ಜನನ ನೋಡಿದಿರಿ. ಎಲ್ಲ ಪಿ ಕ್ಯಾಪ್ ಇರುತ್ತೆ, ಸ್ಟೈಲ್ ಆಗಿ ಒಂದು ಕೇನ್ ಹಿಡ್ಕೊಂಡಿರ್ತಾರೆ, ಸಿಂಹ ಇರುತ್ತೆ, ಇಲ್ಲ ಅಂದ್ರೆ ಈ ಸ್ಟಾರ್ ಗಳು ಇರ್ತವೆ, ಪಿ ಕ್ಯಾಪ್ ಇರ್ತವೆ. ಆದ್ರೆ ಇದ್ರೊಳಗಡೆ ಒಂದು ಹೆಡ್ ಕಾನ್ಸ್ಟೇಬಲ್ ಹಾಕೊಂಡಿರ್ತಕ್ಕಂಥ ಒಂದು ಕೋರ್ ಕಾಣಿಸ್ತೀವಿ. ಅಂದ್ರೆ ದ ಪೊಲೀಸ್ ಈಸ್ ರೆಪ್ರೆಸೆಂಟ್, ಒಬ್ಬ ಕಾನ್ಸ್ಟೇಬಲ್ ರೆಪ್ರೆಸೆಂಟ್ ಮಾಡ್ತಾ ಇರೋದು ಹೆಡ್ ಕಾನ್ಸ್ಟೇಬಲ್. ಇದು ಅಂದ್ರೆ 80% ಫೋರ್ಸ್ ಇರುವುದೇ ಅವರು ಇಲಾಖೆನಲ್ಲಿ ಇರ್ತಕ್ಕಂಥದ್ದು. ಇನ್ ಬೇರೆ ಇರ್ತಕ್ಕಂಥದ್ದು ಒಂದು 10% ಅಷ್ಟೇನೆ ಮೇಲ್ವರ್ಗ ಅಧಿಕಾರಿ ವರ್ಗಗಳು. ಇನ್ನು ಉಳಿದಿದ್ದ ಎಲ್ಲಾ ಫೋರ್ಸು ಸಹ 80% ಕಾನ್ಸ್ಟೇಬಲ್ಸ್, ಹೆಡ್ ಕಾನ್ಸ್ಟೇಬಲ್ಸ್ ಇರುವಂತದ್ದು. ಅದನ್ನ ರೆಪ್ರೆಸೆಂಟ್ ಮಾಡಿ ಅದನ್ನ ಒಂದು ಫ್ರೇಮ್ ಅಲ್ಲಿ ಮತ್ತೆ ಪೋಸ್ಟರ್ ನಲ್ಲಿ ನಿಜವಾಗ್ಲೂ ಅದನ್ನ ಬಿಂಬಿಸಿರ್ತಕ್ಕಂಥದ್ದು ನನಗಂತೂ ಬಹಳ ಖುಷಿ ಆಯ್ತು.
ಹೆಡ್ ಕಾನ್ಸ್ಟೇಬಲ್ ನ ಪೋಸ್ಟರ್ ನಲ್ಲಿ ಹಾಕೊಂಡು ಒಂದು ಪಿಕ್ಚರ್ ನ ರಿಲೀಸ್ ಹೊರಡಬೇಕು ಅಂದ್ರೆ ಅದಕ್ಕೆ ಗಂಡೆದೆ ಬೇಕು, ಅಷ್ಟು ಸುಲಭ ಅಲ್ಲ. ಯಾರೋ ಅಧಿಕಾರಿ ಇದಾರೆ, ಯಾರೋ ಸ್ಟಾರ್ ಇದೆ, ಸಿನಿಮಾ ಇದೆ, ಏನೋ ಮಾಡ್ತಾರೆ ಅಂತ ಅನ್ನುವಂತ ಪೋಸ್ಟರ್ಗಳಾದ್ರೆ ಬೇರೆ ಅದ್ ವಿಚಾರ. ಬಟ್ ಇದ್ರಲ್ಲಿ ಕಾನ್ಸ್ಟೇಬಲ್, ಒಬ್ಬ ಹೆಡ್ ಕಾನ್ಸ್ಟೇಬಲ್ ನ ಪೋಸ್ಟರ್ ನ ಬಿಂಬಿಸ್ಕೊಂಡು ಅದ್ರೊಳಗಡೆ ನಾವು ಗಟ್ಟಿಯಾದಂತ ಕತೆ, ಬಹಳ ಅದ್ಭುತವಾದಂತ ಪೊಲೀಸರಿಗೆ ಬೇಕಾದಂತ ಎಲ್ಲಾ ತರವಾದಂತಹ ಸಮಾಜಕ್ಕೆ ಬೇಕಾದಂತಹದ್ದು, ತಮಾಷೆ ಮತ್ತೆ ಸ್ಟ್ರೆಸ್, ಆಮೇಲೆ ಪೊಲೀಸರಿಗೆ ಏನೇನೆಲ್ಲ ಸಮಸ್ಯೆಗಳು ಇರ್ತವೆ, ಮನೆಗಳಲ್ಲಿ ಏನವರೆಲ್ಲ ಅವರೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಾರೆ, ಅದ್ ಹೇಗ್ ಮಜಾ ಇರುತ್ತೆ ಪೊಲೀಸು ಅಂತ ಅನ್ನುವಂಥದ್ನ ಇದ್ರೊಳಗಡೆ ತೋರ್ಸೋದಕ್ಕೆ ಭರತ್ ರಾಜ್ ಬಹಳ ಚೆನ್ನಾಗೆ ಪ್ರಯತ್ನ ಪಟ್ಟಿದ್ದಾರೆ. ಅದ್ರ ಜೊತೆನಲ್ಲಿ ಗೋವರ್ಧನ್ ಅನ್ನುವಂತವ್ರು ಯಾರು, ಇವರು ಪ್ರಮೋದ್ ಶೆಟ್ರು ಬಹಳ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅವ್ರ ಜೊತೆ ಚೇಜು ಬೆಳವಾಡಿ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನಮಗೂ ಅದ್ರೊಳಗಡೆ ಒಂದು SP ಅನ್ನುವಂತ ನನ್ನ ರೋಲ್, ನಾನೊಬ್ಬ ಡಿಸಿಪ್ಲಿನ್ ಪೊಲೀಸ್ ಆಫೀಸರ್, ನಾನೊಬ್ಬ SP. ಅದ್ರ ನಾನೇಗಿರ್ತೀನೋ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ನಾನು ಹೀಗೆ ಒಂಥರ ಒಂದು ಲಾಫಿಂಗ್ ಬುದ್ಧ ಟೈಪ್ ಹೋದ್ರೆ ನಾನು ಅದೇ ತರ ಅವ್ರನ್ನ ಕೇಳೋದ್ ಬಿಟ್ಬಿಡ್ತೀನಿ ಅನ್ನುವಂಥದ್ದೇ ಮೇನ್ ಇಂಪಾರ್ಟೆಂಟ್ ತಿರಳಿದು. ಆ ಕಾರಣಕ್ಕೆ ನಾನಿದ್ದಂಗೆ ನೀವಿರಿ, ಯಾಕೆ ಇರೋಕ್ಕಾಗಲ್ಲ, ಯಾಕೆ ಬದಲಾವಣೆ ಯಾಕೆ ಆಗ್ತೀರಿ ನೀವು? ನಿಮ್ ಹೆಲ್ತ್ ಗಳು ಹೋಗ್ಬಿಡುತ್ತಲ್ಲ, ನಿಮ್ಮನ್ನ ನೀವು ಕಂಟ್ರೋಲ್ ಮಾಡ್ಲಿಲ್ಲ ಅಂದ್ರೆ ನೀವು ಸಮಾಜದಲ್ಲಿ ಹೋಗಿ ನೀವೇನೇನ್ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತೀರಿ? ಜನ ನಿಮ್ಮನ್ನ ಏನಾಗಿ ನೋಡ್ತಾರೆ ಅದನ್ನ ಫಸ್ಟ್. ಆ ಕಾರಣಕ್ಕೋಸ್ಕರನೇ ಆ ತರ ಎಕ್ಸ್ಪೆಕ್ಟ್ ಮಾಡ್ತಕ್ಕಂತ ಒಂದು ನನಗೆ ಇಲ್ಲಿ ಪಾತ್ರ ನನಗೆ ಸಿಕ್ಕಿದೆ. ಆ ಕಾರಣಕ್ಕೆ ಅದ್ ನನ್ ತುಂಬಾ ಖುಷಿ ಆಯ್ತು. ಮತ್ತೆ ಈ ಒಂದು ನಾನು ಕತೆ ಆ ಒಂದು ಕೇಳಿದಾಗ ಈ ಕತೆ ನಿಜವಾಗ್ಲೂ ತುಂಬಾ ಮಜಾ ಇರುವಂತ ಕತೆ, ತುಂಬಾ ಖುಷಿ ಕೊಡುವಂತ ಕತೆ. ಮತ್ತೆ ಅದು ಕೊನೆಯಲ್ಲಿ ಕ್ಲೈಮ್ಯಾಕ್ಸ್ ಹೇಗೆಲ್ಲ ಹೋಗ್ತದೆ, ಏನೇನೆಲ್ಲ ಆಗ್ತದೆ ಪೊಲೀಸ್ ಠಾಣೆಯಲ್ಲಿ ಅಂತ ಎಲ್ಲಾ ಪೂರ್ಣ ಪ್ರಮಾಣದಲ್ಲಿ ಸತ್ಯ ಘಟನೆಗಳನ್ನೇ ಜೋಡಿಸ್ಕೊಂಡು ಮಾಡಿರ್ತಕ್ಕಂಥ ಭರತರಾಜ್ ಅವ್ರು ಮಾಡಿರುವಂತದ್ದು ನಿಜವಾಗ್ಲೂ ಅದ್ಭುತವಾದಂತ ಒಟ್ಟಾರೆ ತುಂಬಾ ಈ ಲಾಫಿಂಗ್ ಬುದ್ಧ ನನ್ನ ಲೆಕ್ಕದಲ್ಲಿ ನಮ್ಮ ಪೊಲೀಸರುಗಳು ಬಹಳ ಖುಷಿ ಪಡ್ತಾರೆ. ಯಾಕೆ ಅಂತಂದ್ರೆ ನಮ್ಮನ್ನ ಪೋಸ್ಟರ್ ನಲ್ಲಿ ನಮ್ಮನ್ನ ತಂದಿದಾರಲ್ಲ, ಕೊನೆಗೆ ಯಾರಾದ್ರೂ ಇಂಥವ್ರೊಬ್ರು ಡೈರೆಕ್ಟ್ ಇಂಥ ಪ್ರೊಡಕ್ಷನ್ ಇಂದ ಬಂದಿದೆಯಲ್ಲ, ಒಂದು ಪೋಸ್ಟರ್ ಬಂತಲ್ಲ ಒಬ್ಬ ಪೊಲೀಸನ್ನ ರೆಪ್ರೆಸೆಂಟ್ ಮಾಡ್ಕೊಂಡು ಅಂತ ಅನ್ನುವಂಥದ್ದು ನಿಜವಾಗ್ಲೂ ಐ ಆಮ್ ವೆರಿ ಹ್ಯಾಪಿ. ಅದರಿಂದ ನಮ್ಮ ಇಡೀ ಪೊಲೀಸ್ ಇಲಾಖೆ ಎಲ್ಲ ಅವರು ನನ್ನ ಲೆಕ್ಕದಲ್ಲಿ ಮೊದಲನೇ ದಿವಸನೇ ಎಲ್ಲ ರಜಾ ಹಾಕ್ಬಿಟ್ಟು ನನ್ನ ಲೆಕ್ಕದಲ್ಲಿ ಪಿಕ್ಚರ್ ನೋಡ್ತಾರೆ ಅಂತ ಅನಿಸ್ತದೆ. ಯಾಕೆಂದ್ರೆ ದೇ ರೆಪ್ರೆಸೆಂಟ್ ಅವರ್, ಅಂದ್ರೆ ಅವರು ಸರ್ಕಾರ ರೆಪ್ರೆಸೆಂಟ್. ಒಬ್ಬ ಪೊಲೀಸ್ ಅಂದ್ರೆ ಸರ್ಕಾರ, ಆಕ್ಚುಲಿ ದ ಗೌರ್ಮೆಂಟ್ ಇಸ್ ಎ ಪೊಲೀಸ್. ಒಬ್ಬ ಸರ್ಕಾರ, ಒಬ್ಬ ಪೊಲೀಸ್ ತಪ್ಪು ಮಾಡುವಂತಕ್ಕೆ ಸರ್ಕಾರಗಳೇ ಹೋಗ್ಬಿಟ್ಟಿರ್ತಕ್ಕಂಥ ಉದಾಹರಣೆಗಳಿದಾವೆ. ಆದ್ರೆ ಇನ್ ಬೇರೆ ಯಾವುದೇ ಇಲಾಖೆನಲ್ಲಿ ಹಂಗ ಆಗುದಿಲ್ಲ, ಎಕ್ಸೆಪ್ಟ್ ಪೊಲೀಸ್ ಇಲಾಖೆ. ಡೈರೆಕ್ಟ್ಲಿ ರೆಪ್ರೆಸೆಂಟ್ ಟು ದಿ ಗವರ್ಮೆಂಟ್ ಈಸ್ ಓನ್ಲಿ ಎ ಕಾನ್ಸ್ಟೇಬಲ್. ಕಾನ್ಸ್ಟೇಬಲ್ ನ ನಾವು ಅವ್ರನ್ನ ಆಫೀಸರ್ ಅಂತ ಕರಿತೀವಿ ನಾವು. ಆಕ್ಚುಲಿ ನಮ್ಮ ಪೊಲೀಸ್ ಮ್ಯಾನ್ಯುಯಲ್ ಒಳಗಡೆ, ನಮ್ಮ ಪೊಲೀಸ್ ಏನು ಆಕ್ಟ್ ಬರುತ್ತಲ್ಲ ಅದ್ರೊಳಗಡೆ ಪೊಲೀಸ್ ಅಧಿಕಾರಿ, ಪೊಲೀಸ್ ಕಾನ್ಸ್ಟೇಬಲ್ ಇವನು ಪೊಲೀಸ್ ಅಧಿಕಾರಿ ಅಂತಾನೆ ನಾವು ಸಂಬೋಧನೆ ಮಾಡ್ತಕ್ಕಂಥದ್ದು. ಆ ಕಾರಣಕ್ಕೆ ಪೋಸ್ಟರ್ ಅಲ್ಲಿ ಬಿಂಬಿಸಿರ್ತಕ್ಕಂಥದ್ದು ಅವ್ರನ್ನ ಅತ್ಯಂತ ಅದು ನಮ್ಗೆ ಬಹಳ ಖುಷಿ ಕೊಡುವಂಥದ್ದು. ಬೇರೆ ಅಧಿಕಾರಿಗಳೆಲ್ಲ ಇದ್ರು, ನಾವಿದ್ದೋ ಯಾರೋ ಇದ್ದೋ, ಬಟ್ ನಾವು ಅದನ್ನೆಲ್ಲ ಬಿಟ್ಟು ಒಬ್ಬರನ್ನ ಹೆಡ್ ಕಾನ್ಸ್ಟೇಬಲ್ ನ ಬಿಂಬಿಸಬೇಕು ಅಂದ್ರೆ ಅವ್ರ ಎಷ್ಟು ಮಹತ್ವ ಇದೆ, ಎಷ್ಟು ಅದ್ರೊಳಗಡೆ ಏನೇನ್ ತುಂಬಿದೆ ಅಂತ ಅನ್ನುವಂಥದ್ದು ಇದ್ರೊಳಗಡೆ ಬಹಳ ಅದ್ಭುತವಾಗಿ ಅಡಗಿರ್ತಕ್ಕಂಥ ಬಹಳ ಅಗೋಚರವಾದಂತ ಒಂದು ಕತೆ ಇರ್ತಕ್ಕಂಥದ್ದು ನಮ್ಗೆ ಅನ್ನಿಸ್ತದೆ. ಓಕೆ ಸರ್, ಈಗ ನಿಮಗೆ ಈ ಪಾತ್ರ ಬಂದಿದ್ದು ಹೇಗೆ? ಯಾರು ಅಪ್ರೋಚ್ ಮಾಡಿದ್ರು ನಿಮಗೆ? ಯಾರು ಹೇಳಿದ್ರು? ನನಗೆ ನನ್ನ ಮಗಳು ಫಸ್ಟ್ ಹೇಳ್ದು, ಹೀಗೆ ನಿಮ್ಮನ್ನ ಕೇಳ್ತಾ ಇದ್ರು, ಭರತರಾಜ್ ಅವರು ಲಾಫಿಂಗ್ ಬುದ್ಧ ಅವ್ರದ್ದು ಪಿಕ್ಚರ್ ಮಾಡ್ತಾ ಇದಾರಂತೆ, ಮತ್ತೆ ರಿಷಬ್ ಶೆಟ್ಟಿ ಅವರು ಅದಕ್ಕೆ ಪ್ರೊಡ್ಯೂಸ್ ಮಾಡ್ತಾ ಇದಾರಂತೆ ಅಂತ ಕೇಳಿದ್ರು. ಲಾಫಿಂಗ್ ಬುದ್ಧದಲ್ಲಿ ನಂದೇನಿರ್ತದೆ ಪಾತ್ರ ಅಂತ ಕೇಳಿದೆ. ಏನೋ ಮಾತಾಡ್ಬೇಕಂತ ಅಂದ್ರು. ಆಯ್ತು ಮಾತಾಡ್ಲಿ ಬಿಡು ಅಂತ ಹೇಳಿದಾಗ ನನಗೆ ಭರತರಾಜ್ ಅವರು, ಸರ್ ನೀವು ನಿಮ್ಮ ಹತ್ರ ಮಾತಾಡ್ಬೇಕು, ಬರ್ಬೇಕು ಅಂತ ಹೇಳಿದ್ರು. ಬಂದ್ರು ಮನೆಗೆ. ಬಂದಾದ್ಮೇಲೆ ವಿ ಡಿಸ್ಕಸ್ಡ್ ಸೋ ಮೆನಿ ಥಿಂಗ್ಸ್. ತುಂಬಾ ಕೇಸ್ ಆ ಒಂದು ಕಥೆನಲ್ಲಿ ಏನೇನ್ ಬರ್ತದೆ, ಅವ್ರು ಏನೇನ್ ಮಾಡ್ಕೊಂಡಿದ್ರು ಪ್ರಿಪರೇಷನ್ಸ್, ಮತ್ತೆ ಹೇಗೆಲ್ಲ ಹೋಗ್ತದೆ ಕತೆ ಅಂತ ಅನ್ನೋದೆಲ್ಲನೂ ತುಂಬಾ ಚೆನ್ನಾಗಿ ನರೇಟ್ ಮಾಡಿದಾಗ ನಿಜವಾಗ್ಲೂ ನೀವು ತುಂಬಾ ಸ್ಟಡಿ ಮಾಡಿದಿರಿ ಪೊಲೀಸರ ಬಗ್ಗೆ, ಅದಕ್ಕೆ ನೀವು ಈ ಸಬ್ಜೆಕ್ಟ್ ತಗೊಂಡಿದ್ದೀರಿ. ಪೊಲೀಸರುಗಳು ಅವ್ರಿಗೆ ಕೊನೆಗೆ ಒಂಥರ ಅವರು, ನಿಮ್ಗೆ ಗೊತ್ತಲ್ಲ, ನಾವೆಲ್ಲ ಒಂಥರ ಕರಿಬೇವು ಸೊಪ್ಪಿದ್ದಂಗೆ ಆಚೆ ಇಡ್ತಕ್ಕಂತ ಜನಾಂಗ ಪೊಲೀಸ್ ಅಂತ ಅಂದ್ರೆ ಟೇಸ್ಟ್ ಮಾತ್ರ ಹಾಕಿರ್ತದಷ್ಟೇ, ತಿನ್ಬೇಕಾದಾಗ ಆಚೆ ಬಿಸಾಕುವಂಥದ್ದು. ಹಂಗಲ್ಲ ಪೊಲೀಸು ಅನ್ನುವಂಥದ್ನ ತುಂಬಾ ಚೆನ್ನಾಗಿ ನನ್ಗೆ ಹೇಳಿದ್ರು ಅದನ್ನೆಲ್ಲಾನು. ಅವಾಗ ನನ್ನ ಪಾತ್ರ ಏನಿದೆಯೋ ಅಂತ ಅದನ್ನ ನನ್ಗೆ ಹೇಳಿದ್ರು, ಈ ತರದ್ದು ನಿಮ್ದೊಂದು SP ರೋಲ್ ಇದೆ ಅದ್ರೊಳಗಡೆ ಅಂತ ಅನ್ನುವಂಥದ್ದು. ಆ SP ರೋಲ್ ಎಷ್ಟಾದ್ರೂ ಇರ್ಲಿ, ಅದು ನಾನು ಒಂದ್ ಸೀನ್ ಬರ್ತೀನೋ 2 ಸೀನ್, ದಟ್ ಈಸ್ ದ ಇಮ್ಮೆಟೀರಿಯಲ್ ಇಶ್ಯೂ. ಬಟ್ ನಾನು ಬಂದಂತದ್ದು ನನಗೂ ಯಾರ ಜೊತೆನಲ್ಲಿ ಕಾನ್ವರ್ಸೇಷನ್ ಇದೆ, ನಿಮಗೂ ಮತ್ತೆ ನೇರವಾಗಿ ರಿಷಬ್ ಶೆಟ್ಟಿ ಅವ್ರ ಜೊತೆ ಒಂದು ಗುದ್ದಾಟ ಇದೆ ಅಂತ. ಅಯ್ಯೋ ಅದು ಸಿಕ್ಕಿದ್ರು ಸಾಕು, ನಾನು ಬಿಡಿ, ನಾನು ಒಪ್ಪಿಡ್ತೀನಿ. ಗುದ್ದಾಟ ಡಿಸಿಪ್ಲಿನರಿ ಗುದ್ದಾಟ ತಾನೇ ಅಂತ ಅಂದ್ರೆ, ಹೌದೌದೌದು ಡಿಸಿಪ್ಲಿನರಿನೇ. ನಿಮಗೂ ಅವ್ರಿಗೂನು ಒಪ್ಕೋತಾ ಇರಲ್ಲ ಅವ್ರನ್ನ, ಇದನ್ನ
ನಡತೆಗಳು ಗುಣಗಳನ್ನ ಅದನ್ನ ನೀವು ಮಾಡುವಂತದ್ದು ಇದೆ, ಆ ಒಂದು ಇದೆ ಸರ್ ಅಂದ್ರೆ ನಾನು ಖಂಡಿತ ಮಾಡ್ತೀನಿ, ಅದ್ರದ್ದೇನ್ ಸಮಸ್ಯೆ ಇಲ್ಲ. ಯಾಕೆಂದ್ರೆ ಈಗಾಗಲೇ ನಾವು ರಿಯಲ್ ಪೊಲೀಸ್ ಆಗಿರೋದ್ರಿಂದ ಭಾವನೆಗಳೆಲ್ಲನೂ ಯಾರು ನೋಡ್ತಿರ್ಲಿಲ್ಲ ಅವಾಗ ಮಾಡ್ತಿದ್ದಾಗ. ಈಗ ನೀವೇನ್ ಹೇಳ್ತಿರೋ ಅದ್ರ ಪ್ರಕಾರ ನಾವು ನಟಿಸ್ಬೇಕಾಗ್ತದೆ. ಅದು ಸರಿ ಬಂದಿದ್ರೆ ಸರಿ, ಇಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ನನಗೆ ನಾವೇನು ನಟನಾ ರಂಗದಿಂದಾನೇ ಯಾವುದೇ ಒಂದು ಕಲಿಕೆಯ ಪ್ರಪಂಚದಿಂದ ಬಂದಿರ್ತಕ್ಕಂಥವ್ರಲ್ಲ, ನಮ್ಗೆ ಎಮೋಷನ್ಗಳು ಗೊತ್ತು, ನಡೆದಿರ್ತಕ್ಕಂಥ ಕಥೆಗಳ ಜೊತೆಲಿ ನಾವು ಪಾತ್ರಧಾರಿಗಳಾಗಿದ್ದೀವಿ, ಇದ್ರಲ್ಲಿ ಒಂದು ಪಾತ್ರ ಮಾಡ್ತೀವಿ ಬಿಡಿ ಅಂತ ಹೇಳಿ ಅದನ್ನ ನೇರಕ್ಕೆ ಒಪ್ಕೊಂಡು ನಾನು ಭದ್ರಾವತಿನಲ್ಲಿ 4-5 ದಿವಸ ಶೂಟಿಂಗ್ ನಡೀತು. ತುಂಬಾ ಚೆನ್ನಾಗಿ ಮಾಡೋದು, ನಾವೆಲ್ಲ ಬಹಳ ಮಜಾ ಮಾಡೋದು ಅಲ್ಲಿ ಶೂಟಿಂಗ್ ಟೈಮ್ ಅಲ್ಲಿ. ಒಂದು ನೀರೂರು ಪೊಲೀಸ್ ಸ್ಟೇಷನ್ ಅಂತ ಹೇಳಿ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಇವ್ರದ್ದು ಪೇಪರ್ ಮಿಲ್ ಅವರು ಕಡೆಯಿಂದ ತಗೊಂಡು ತುಂಬಾ ಚೆನ್ನಾಗಿ ನಾನು ನೋಡ್ಬಿಟ್ಟು ಶಾಕ್ ಆಗೋಯ್ತು. ನಾನು ಪೊಲೀಸ್ ಅಧಿಕಾರಿಯಾಗಿದ್ದು ಒಳಗೋದ ತಕ್ಷಣನೇ ಎಷ್ಟು ಚೆನ್ನಾಗಿ ಆ ಪೊಲೀಸ್ ಸ್ಟೇಷನ್ ನ ಒಂದು ಪೊಲೀಸ್ ಸ್ಟೇಷನ್ ತರ ಮಾಡಿ ನಿಲ್ಸ್ಬಿಟ್ಟಿದ್ರು ಅಂದ್ರೆ ನಾನು ಹೇಳ್ದೆ, ನೀವು ಬಹಳ ತುಂಬಾ ಸ್ಟಡಿ ಮಾಡಿದಿರಿ ಬಿಡಿ, ಈಗ ನಾನೇ ಬಂದ್ರು ಸಹ ಇದ್ರಲ್ಲಿ ಸಣ್ಣ ಪುಟ್ಟ ನಾನು ತಪ್ಪು ಮಾಡ್ತಿದ್ನೇನೋ, ಬಟ್ ನೀವು ಬಹಳ ಅದ್ಭುತವಾಗಿ ಈ ಜಾಗ, ಈ ಪೊಲೀಸ್ ಸ್ಟೇಷನ್ ಇರುವಂತ ರೀತಿ, ಆಮೇಲೆ ಅದ್ರಲ್ಲಿ ನೀವು ಜೋಡಣೆ ಮಾಡ್ಕೊಂಡಿರ್ತಕ್ಕಂಥ ವಸ್ತುಗಳೆಲ್ಲ ತುಂಬಾ ಬಹಳ ಖುಷಿ ಆಯ್ತು. ಅದನ್ನ ನೋಡಿದಾಗಲೇ ಗೊತ್ತಾಯ್ತು ಇವ್ರು ತುಂಬಾ ಇದನ್ನಲ್ಲಿ ಬಹಳ ತುಂಬಾ ಮೆಟೀರಿಯಲಿಸ್ಟಿಕ್ ಆಗಿ ಸ್ಟಡಿ ಮಾಡ್ಬಿಟ್ಟಿದ್ದಾರೆ ಈಗ ಕತೆ ಬಗ್ಗೆ ಅಂತ ಅನ್ನುವಂಥದ್ದು. ಬೆಸ್ಟ್ ಆಫ್ ಲಕ್. ನನ್ನ ಲೆಕ್ಕದಲ್ಲಿ ಈ ಪಿಕ್ಚರ್ ನ ಎಲ್ಲಾ ಜನ ಬಂದು ತುಂಬಾ ಎಂಜಾಯ್ ಮಾಡ್ತಾರೆ, ಖುಷಿ ಪಡ್ತಾರೆ ಅಂತ ನಂಗೆ ಅನ್ನಿಸ್ತದೆ. ಓಕೆ, ಈಗ ನೀವು ಶೂಟಿಂಗ್ ಆದ್ಮೇಲೆ ಸಪ್ತಮಿ ಮೇಡಮ್ ಹತ್ರ ಕೆಲವು ಇನ್ಪುಟ್ಸ್ ತಗೊಂಡ್ರ ಅಲ್ಲ, ನೀವು ಡಿಸ್ಕಸ್ ಮಾಡ್ತಾ ಇದ್ದ ನಿಮ್ ಪಾತ್ರದ ಬಗ್ಗೆ ಏನಾಗ್ತು ಅಂತ ಅಂದ್ರೆ ಆ ತರದ್ ಯಾವ್ದೋ ಇಲ್ಲ, ನಾನೇನು ಹೇಳುವಂತದ್ದೇ ಆಗ್ಲಿ ಈಗಿದೆ ಈ ತರ ಪಾತ್ರ ಈ ತರ ನಾನು ಮಾಡಿದೆ ಅಂತ ಅನ್ನುವಂಥದ್ದು. ಅದೊಂದು ಸರ್ಕ್ಯಾಸ್ಟಿಕ್ ಮತ್ತೆ ಸರ್ಪ್ರೈಸ್ ಆಗಿ ಇರ್ಲಿ, ನೋಡಿದಾಗ ಅವಳಿಗೂ ನಮ್ಮಪ್ಪ ಅಪ್ ಟು ಡೇಟ್ ಮಾಡಿರ್ಬೋದು, ಇನ್ನೂ ಮಾಡ್ಬೋದಾಗಿತ್ತೇನೋ ಅಂತ ಅನ್ನಿಸ್ಬೇಕಲ್ಲ ಅವ್ರಿಗೆ. ಆ ಕಾರಣಕ್ಕೋಸ್ಕರ ನಾನು ಕೆಪ್ ದೆಮ್ ಇನ್ ಡಾರ್ಕ್ ನೋಡಿದಾಗ ಅದು ಯಾವ ಮಟ್ಟಕ್ಕಿದೆ ಅನ್ನುವಂಥದ್ದು ಒಪ್ಕೋಬೇಕಲ್ಲ ಅವ್ರು, ಸರಿಯಾಗಿದೆ ಇನ್ನೂ ಇದ್ರಲ್ಲಿ ಇಂಪ್ರೂವ್ ಮಾಡ್ಬೋದಾಗಿತ್ತು ಅನ್ನುವಂಥದ್ದು. ಅದಾದ್ಮೇಲೆ ಆಗ್ಲಿ ಅನ್ಬಿಟ್ಟು ನಾನು ಸುಮ್ಮನೆ ಅದೇ ಹೊರ್ತು. ಬಟ್ ನನಗೆ ಈಗಾಗ್ಲೇನೆ ತುಂಬಾ ಡೈರೆಕ್ಟರ್ಗಳು ಒಡನಾಟ ಬಹಳ ವರ್ಷಗಳಿಂದ ಇರೋದ್ರಿಂದ ಹಲವಾರು ಕಥೆಗಳು ಡಿಸ್ಕಸ್ ಮಾಡ್ಕೊಂಡು ಪಿಕ್ಚರ್ಗಳು ಬಂದು ಹೋಗ್ತಾ ಇರೋದ್ರಿಂದ ನನಗೂ ಏನಾಗಿದೆ ಅಂತಂದ್ರೆ ನಾನು ಒಂಥರ ಪಾರ್ಟ್ ಅಂಡ್ ಪಾರ್ಸಲ್ ಅಪ್ ಒಂಥರ ಏನೋ ಹೇಳ್ತಾರೆ ಗಾದೆನ ಗೋಡೆಯಿಂದ ಡೈರೆಕ್ಟರ್ ಆಗ್ಬಿಟ್ಟಿದ್ದೀನಿ. ಕ್ಯಾಮ್ರಾ ಇಂದ ಡೈರೆಕ್ಟರ್ ಅಲ್ಲ, ಗೋಡೆಯಿಂದ ಡೈರೆಕ್ಟರ್ ಆಗೋಗ್ಬಿಟ್ಟಿದ್ದೀನಿ. ಆ ಕಾರಣಕ್ಕೋಸ್ಕರ ನನಗೆ ಏನ್ ಕಷ್ಟ ಅನ್ಸಲ್ಲ. ಓಕೆ, ಈಗ ನೀವು ಪ್ರೇಕ್ಷಕರಿಗೋಸ್ಕರ ಒಂದು ಡೈಲಾಗ್ ಹೇಳ್ಬೋದಾ? ನಿಮ್ಮ ರಾಫ್ಲಿನ್ ಬುದ್ಧದ್ದು ಯಾವ್ದಾವ್ದೊಂದು ಡೈಲಾಗ್? ಅದರಲ್ಲಿ ಇಂಥ ಸ್ಪೆಸಿಫಿಕ್ ಡೈಲಾಗ್ಗಳು ಅಂತಂದ್ರೆ ಮಜಾ ಡೈಲಾಗ್ಗಳಿದಾವೆ. ನಾನು ಹೇಳಿರ್ತಕ್ಕಂಥ ಮಜಗಳ ಡೈಲಾಗ್ಗಳೇ ಎಲ್ಲ ಇದಾವೆ ಅದ್ರೊಳಗಡೆ. ಅದರಲ್ಲಿ ಪ್ರಮೋದ್ ಶೆಟ್ಟಿ ಅವರು ಒಂದು ಸ್ಟೇಷನ್ ಇರ್ತಾರೆ, ಒಬ್ರು ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ, ಅವ್ರನ್ನ ನಾನು ತೂಕ ಹಾಕ್ಸ್ಬೇಕಾಗಿರ್ತದೆ. ಏನ್ ವೆಯ್ಟ್ ಗಳೆಲ್ಲ ಏನೇನ್ ಹಣೆ ಬರ ಇವ್ರದೆಲ್ಲ ಈ ತರ ತೂಗ್ತಾವ್ರೆ ಕುಂಟಾಲ್ ಗಟ್ಲೆ, ಇವ್ರದೆಲ್ಲ ಲೆಕ್ಕ ತಗೊಳ್ರಿ ಅಂತ ಹೇಳ್ಬಿಟ್ಟು ಅಂತ ನಾನು ಪಿ ಎ ಕರ್ಬಿಟ್ಟು ಲೆಕ್ಕ ತಗೋತಾ ಇರ್ತೀನಿ. ಆ ಲೆಕ್ಕ ತಗೊಂಡ ತಕ್ಷಣ ಏನಾಗುತ್ತೆ, ಲೆಕ್ಕಕ್ಕೆ ತಗೊಂಡು ಇಟ್ಟಿರ್ತಾರಲ್ಲ ಮಿಷಿನ್ ನೆಟ್ಟಿಗೆ ಕೂತ್ಕೊಳ್ಳೋದೇ ಇಲ್ಲ, ಅದು ನಿಲ್ಲುದೇ ಇಲ್ಲ, ಟಟ ಅಲ್ಲಾಡ್ಕೊ ಕಾಲಿಟ್ಟು ಎತ್ಬಿಡ್ತು ಅಂತ ಆದ್ರೆ ಅದು ಎಷ್ಟಾದ್ರೂ ತೋರಿಸ್ತಾ ಇರ್ತದೆ. ಅದನ್ನ ಹುಡುಕ್ ತಗೊಂಡ್ ಬಂದವ್ರು, ಅವ್ರಿಗೆ ವ್ಯತ್ಯಾಸ ಕರೆಕ್ಟ್ ಆಗಿ ಕಾಣಿಸ್ಬಾರ್ದು, ಎಲ್ಲ ಕಮ್ಮಿ ಬರ್ಬೇಕು, ಎಲ್ಲ ಸೆಟಪ್ ಮಾಡ್ಕೊಬಿಟ್ಟವ್ರು ಇವರು. ಆವಾಗ ನಾನು ಹೇಳಿದೆ, ನಿಮ್ ತರನೇ ಸೆಟ್ ಮಾಡಿದ್ದೀರಿ ಇದನ್ನ, ನನಗ್ ಗೊತ್ತು, ಅದನ್ನ ಸೆಟ್ ಮಾಡ್ಕೊಂಡೆ ತಗೊಬರ್ತಾ ಇರೋದಕ್ಕೆ ಸರಿಯಾಗಿ ಕೂತ್ಕೋತಾ ಇಲ್ಲ. ಅದ್ ನೋಡಿ ಮಿನಿಮಮ್ 10 ಸೆಕೆಂಡ್ 20 ಸೆಕೆಂಡ್ ತಗೋತಾದೆ. ಆ ಕಾರಣಕ್ಕೋಸ್ಕರ ನೀವು ಹಿಂಗೆ ಇರ್ತೀರಿ, ಸರಿಯಾಗಿಲ್ಲ ಅಂತಾದ್ರೆ ಇದ್ರ ತರನೇ ನೀವು ಪೊಲೀಸ್ ಕೆಲಸ ಮಾಡ್ತೀರಿ ಅಂತ ಅನ್ನುವಂಥದ್ದು ತಮಾಷೆ ಡೈಲಾಗ್ಗಳು ಅದ್ರೊಳಗಡೆ ತುಂಬಾ ಇದಾವೆ. ಇದಕ್ಕೆ ಏನಾದ್ರು ಪ್ರಿಪರೇಷನ್ ಮಾಡ್ಕೊಂಡ್ರ ಶೂಟಿಂಗ್ ಬಿಫೋರ್? ಏನಾದ್ರು ಪ್ರಿಪರೇಷನ್? ಇಲ್ಲ, ನನಗೆ ಅವಶ್ಯಕತೆ ಇರ್ಲಿಲ್ಲ. ಯಾಕೆಂದ್ರೆ ಇದು ರೆಗ್ಯುಲರ್ ನಾವು ನಾರ್ಮಲ್ ಕೋರ್ಸ್ ಆದ್ರಿಂದ ಭಾವನೆಗಳು ವ್ಯಕ್ತಪಡಿಸೋದ್ರಿಂದ ಮತ್ತೆ ಏನು ಮಾತಾಡ್ಬೇಕು ಮತ್ತೆ ಯಾವ ತರ ಬರ್ಬೇಕು ಅನ್ನುವಂಥದ್ದು ನಮ್ಗೆ ಈಗಾಗ್ಲೇ ನ್ಯಾಚುರಲ್ ಆಗಿ ಪೊಲೀಸಿಂಗ್ ಅಲ್ಲಿ ಬಂದ್ಬಿಟ್ಟಿರೋದ್ರಿಂದ ನನ್ನ ಲೆಕ್ಕದಲ್ಲಿ ಪ್ರಿಪ್ರೇಷನ್ ನನ್ನ ಲೆಕ್ಕದಲ್ಲಿ ಅವಶ್ಯಕತೆ ಇಲ್ಲ. ಡೈಲಾಗ್ಗಳು ನೋಡ್ಕೊಬಿಟ್ರೆ ಆ ಡೈಲಾಗ್ಗಳನ್ನ ಬೇಕಾದ್ರೆ ಇಂಪ್ರೂವ್ ಮಾಡಿ ಹೇಳ್ಬಿಡ್ಬೋದು ನಾವು. ಯಾಕೆಂದ್ರೆ ನಮ್ಗೆ ಗೊತ್ತಿರ್ತದೆ ಈ ಡೈಲಾಗ್ಗಳಿಗೆ ಇನ್ನೂ ಎಷ್ಟು ಚೆನ್ನಾಗಿ ಇಂಪ್ರೂವ್ ಮಾಡಿ ಹೇಳ್ಬೋದು, ಇನ್ನೂ ಚೆನ್ನಾಗಿ ಮಜಾ ಕೊಡುವಂತ ಅದನ್ನ ಸೇರ್ಸಿ ಇನ್ನೇನ್ ಹೇಳ್ಬೋದು ಅಂತ ಅನ್ನುವಂಥದ್ದು ಯೋಚನೆ ಮಾಡ್ತೀವಿ ನಾವು. ಬರ್ದಿರ್ತಾರೆ ಅದೇ ಡೈಲಾಗು ಅದೇ ಮೀನಿಂಗ್ ಬರ್ಬೇಕು, ಬಟ್ ಇನ್ನೂ ತುಂಬಾ ಚೆನ್ನಾಗಿರೋ ಭಾಷೆನಲ್ಲಿ ಮಾತಾಡಿದ್ರೆ ಹೆಂಗಿರುತ್ತೆ ಅನ್ನೋದು ಯೋಚನೆ ಮಾಡ್ತೀವಿ ನಾವು. ಅಂದ್ರೆ ನೀವು ಅವಾಗ ಅವ್ರು ಒಪ್ಕೊ ಈ ತರ ಹೇಳಿದ್ರೆ ಹೆಂಗಿರ್ತದೆ ಅಂದಾಗ ಎಸ್ ಸರ್ ಇತ್ತು ಇನ್ನೂ ಚೆನ್ನಾಗಿದೆ ಅಂದಾಗ ಅದನ್ನ ಡೈಲಾಗ್ ಮಾಡ್ತೀವಿ. ಇಲ್ಲ ಬೇಡ ಸರ್ ಅದೇ ಅಂದ್ರೆ ಅದೇ ಮಾಡ್ತೀವಿ, ಅದೇನ್ ಸಮಸ್ಯೆ ಏನಿಲ್ಲ. ಅಂದ್ರೆ ಈಗ ಸಾಕಷ್ಟು ನಿರ್ಮಾಪಕರು ನಿಮ್ಮನ್ನ ಈಗ ಆಲ್ರೆಡಿ ಅಪ್ರೋಚ್ ಮಾಡಬಹುದು. ನನ್ಗಾಗ್ಲೇ ಬಂದಿದ್ದಾರೆ, ಈಗ ನಾಳೆದ್ರಿಂದಾನೇ ಇನ್ನೊಂದು ಯಾವ್ದು ಬೇರೆ ಶೂಟಿಂಗ್ ಇದೆ, ಇದೇ SP ರೋಲ್ ಒಂದಲ್ಲೇ ಇದು ಈ ತರ ಬರ್ತಾರೆ. ಇನ್ ಪೊಲೀಸ್ ಒಂದ್ಸಾರಿ ಮಾಡ್ಬಿಟ್ರೆ ಸಾಕಿ ಪ್ರಮೋದ್ ಶೆಟ್ರು ಬರ್ತಾರೆ ನೋಡಿ, ಈಗ ಲೈನೇ ಹಿಡ್ಕೊಂಡ್ ಬಂದ್ಬಿಡ್ತಾರೆ. ಬಟ್ಟೆನೂ ಏನು ಹೊಲಸೋಂಗಿಲ್ಲ, ಎಲ್ಲ ನನ್ನ ಹತ್ರನೇ ಇದಾವೆ, ಶೂ ನನ್ನ ಹತ್ರನೇ ಇದೆ. ಆ ಕಾರಣಕ್ಕೆ ಇವ್ರು ಎಲ್ಲ ಪುಕ್ಸಟ್ಟೆ ಈಸಿಯಾಗಿ ಸಿಗ್ತಾರೆ ಕಣೆ ಅಂತೇಳಿ ಬಂದ್ ಕ್ಯಾಚ್ ಹಾಕೊಳಕ್ ನೋಡ್ತಾರೆ. ಬಂದ್ರೆ ನೋ ಪ್ರಾಬ್ಲಮ್, ಬಟ್ ದೇ ಶುಡ್ ಕಮ್ ವಿತ್ ಎ ಗುಡ್ ಸಬ್ಜೆಕ್ಟ್.
ಓಕೆ. ನಮ್ಮ ಪೊಲೀಸ್ ಪರವಾಗೆ ಬರ್ಬೇಕು. ಪೊಲೀಸವ್ರುಗಳನ್ನ ಬಹಳ ರಾಕ್ಷಸರಿಯರ ತರ ಏನಾದ್ರು ಬಿಂಬಿಸೋಕೆ ಏನಾರು ಬಂದ್ರೆ ಆ ತರದ್ದೆಲ್ಲ ನಾನು ಸ್ವಲ್ಪ ನೋಡ್ತೀನಿ. ನಾನಿಷ್ಟು ವರ್ಷ ಅದ್ರೊಳಗಡೆ ಇದ್ದು ಪೊಲೀಸೇ ನನ್ನ ತಂದೆ ತಾಯಿ, ಪೊಲೀಸೇ ನನ್ಗೆ ಅದ್ಭುತವಾದಂತ ಕೆಲಸ, ಅದನ್ನ ಕಳ್ಕೊಬಿಟ್ಟೆ, ನಾನು ಬೇಗ ಈಚೆ ಬಂದ್ಬಿಟ್ಟೆ, ಇನ್ನೂ ಸಿಗ್ಬೇಕಾಗಿತ್ತು ಅಂತ ಇನ್ನೂ ಆಸೆ ಇಟ್ಕೊಂಡಿದ್ದಂಥವನು ಪೊಲೀಸ್ ವಿರೋಧವಾಗಿ ನಾನು ಮಾಡ್ಬೇಕು ಅಂತ ಅಂದ್ರೆ ಅದೆಲ್ಲೋ ಅದು ನನಗೆ ಆತ್ಮಸಾಕ್ಷಿ ಒಪ್ಪಲ್ಲ ಖಂಡಿತವಾಗ್ಲೂ. ಓಕೆ ಸರ್, ಆಮೇಲೆ ಇನ್ನೊಂದು ಕ್ಯೂರಿಯಾಸಿಟಿ ಅಂದ್ರೆ, ನೀವು ಆಕ್ಟ್ ಮಾಡ್ತೀನಿ ಅಂದಾಗ ನಿಮ್ಮ ಶ್ರೀಮತಿ ಅವರು ಏನಿತ್ತು ಅವರ ಒಪಿನಿಯನ್? ಏನಿಲ್ಲ, ಅವ್ರಿಗೆ ಇನ್ನೇನಿದೆ, ಬೇರೆ ಬೇರೆ ಇನ್ನೇನು ಪುಸ್ತಕ ಬರೀತಿದ್ದೆ, ಅದು ಸಿಕ್ಕಿದಾಗ ಇದು ಏನಾದ್ರು ಒಂದ್ ಚಟುವಟಿಕೆನಲ್ಲಿ ಇರ್ಬೇಕಲ್ಲ, ಅಕಸ್ಮಾತ್ ಇವ್ರು ಮಾಡ್ತಾರೆ ಅನ್ನುವಂತ ನಿಮ್ಗೊಂದು ನಂಬಿಕೆ ಇದ್ರೆ ನಾ ಮಾಡಿ ಅಂತ ಹೇಳಿದಾಗ ನಾನು ಅಪರ್ಚುನಿಟಿ ಕಳ್ಕೊಳ್ಳೋದು ದಡ್ತನೇ. ಅಪರ್ಚುನಿಟಿ ಸಿಕ್ಕುದೇ ಕಷ್ಟ ಆಕ್ಚುಲಿ. ಇಂಥ ಒಂದು ಪ್ರೊಡಕ್ಷನ್ಗಳಲ್ಲಿ ಇಷ್ಟೆಲ್ಲ ಬಂಡವಾಳ ಹಾಕಿ ಇಷ್ಟೆಲ್ಲ ವ್ಯಯಗಳು ಮಾಡಿ ಟೈಮ್ಗಳನ್ನ ಒಟ್ಟುಗೂಡಿಸಿ ಯಾರನ್ನೋ ಒಬ್ಬನ್ನ ನಿಲ್ಲಿಸ್ಬಿಟ್ಟು ಒಂದು ಪಾತ್ರ ಮಾಡ್ಬಿಡಿ ಅಂತ ಅವರು ಹೇಳಲ್ರು. ದೇನೋ ಅವ್ರಿಗೆ ಮನುಷ್ಯರಿಗೆ ಕೆಪಾಸಿಟಿ ಇದೆ, ಮಾಡುವಂಥದ್ದು ಎಲ್ಲ ಗುಣ ಇದೆ. ಯಾಕೆಂದ್ರೆ ನನ್ನ ಹಲವಾರು ಇಂಟರ್ವ್ಯೂಗಳು ನೋಡಿರ್ಬೋದು, ನಾನು ಮಾತಾಡಿರುವಂತ ವೇರಿಯೇಷನ್ಸ್ ಗೊತ್ತಿರ್ಬೋದು, ಮತ್ತೆ ನನ್ನ ಮುಖಭಾವಗಳು ಅವ್ರಿಗೆ ಗೊತ್ತಾಗ್ಬೋದು, ಹೆಂಗ್ ಮಾತಾಡ್ತಾರೆ ಅನ್ನುವಂಥದ್ದು. ಅದನ್ನ ನಿರ್ವಹಣೆ ಮಾಡ್ತಾರೆ ಅಂತ ತಿಳ್ಕೊಂಡೆ ನನ್ನ ಲೆಕ್ಕದಲ್ಲಿ ಇದನ್ನ ನೀವು ಮಾಡಿ ಅಂತ ನನ್ನ ಕರೆದಿರ್ಬೋದು ಅಂತ ನನ್ಗೆ ಅನಿಸುತ್ತೆ. ಓಕೆ ಸರ್, ಆಮೇಲೆ ನೀವು ಪೊಲೀಸ್ ಅಧಿಕಾರಿ ಆಗಿರೋದ್ರಿಂದ ಸ್ಕ್ರಿಪ್ಟ್ ಅಲ್ಲಿ ಬರುತ್ತೆ ಏನಾದ್ರು ನೀವು ಇನ್ಪುಟ್ಸ್ ಕೊಟ್ರೆ, ಏನಾದ್ರು ಈ ಚೇಂಜಸ್ ಮಾಡಿ ಹಿಂಗ್ ಮಾಡಿ? ಇಲ್ಲ, ಅವರು ನಾವು ಮಾತಾಡ್ಬೇಕು ಬರ್ದಿರುವಂತ ಇದ್ರಲ್ಲಿ ಡೈಲಾಗ್ಗಳಲ್ಲಿ ನಂದೇ ಆದಂತ ಒಂದು ಭಾಷೆ ಡೈಲಾಗ್ಗಳನ್ನ ಮಾತಾಡುವಂತದಕ್ಕೆ ನನಗೊಂದು ಫ್ರೀಡಮ್ ಇತ್ತಲ್ಲಿ. ಸರ್ ಇದನ್ನ ಇದೇ ತರ ಏನಿಲ್ಲ, ನಿಮ್ಮ ಭಾಷೆ ಒಳಗಡೆ ಡೈಲಾಗ್ಗಳನ್ನ ಡೆಲಿವರಿ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತದೆ, ಇದನ್ನ ಯೂಸ್ ಮಾಡ್ಕೊಂಡು ಮಾಡಿ ಅಂತ ಅನ್ನುವಂಥದ್ದು ನನಗೆ ಫ್ರೀಡಮ್ ಕೊಟ್ಟಿದ್ರು. ಅದು ನನ್ಗೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ರೆಸ್ಟ್ರಿಕ್ಟೆಡ್ ಇರ್ತಕ್ಕಂಥದ್ದು ನನ್ನ ಭಾಷೆಗೆ ಅಳವಡಿಸಿ ಮಾತಾಡ್ತಕ್ಕಂಥದ್ದಕ್ಕೂ ವ್ಯತ್ಯಾಸ ಇರುತ್ತೆ. ಆ ಕಾರಣಕ್ಕೋಸ್ಕರ ಅಂತ ನನಗೆ ಸ್ವಾತಂತ್ರ್ಯ ಬಂದದ್ರಿಂದ ಆ ಡೈಲಾಗ್ಗಳನ್ನ ಡೆಲಿವರಿ ಮಾಡುವಂತದ್ದು ಮಾಡಿದೆ. ಬಟ್ ಯಾವುದೇ ಕಾರಣಕ್ಕೂ ಅದರ ಅರ್ಥಗಳು ಬೇರೆ ಆಗಬಾರ್ದು. ಯಾಕೆಂತಂದ್ರೆ ಹಿಂದೆ ಮುಂದೆ ಆ ಡೈಲಾಗ್ಗಳಿಗೆ ಬೇರೆ ತರವಾದಂತ ಕನೆಕ್ಷನ್ಸ್ ಇರ್ತವೆ, ಎಲ್ಲೂ ವ್ಯತ್ಯಾಸ ಆಗ್ಬಾರ್ದು. ನಾನೇ ನಂದೇ ಡೆಲಿವರಿ ಹೊಡ್ಬಿಟ್ರೆ ಬೇರೆ ಡೈಲಾಗ್ಗಳು ಹಿಂದೆ ಮುಂದೆ ನಡೆದಿರ್ತಕ್ಕಂಥ ಇದಕ್ಕೆ ಅದು ಪ್ರೂವ್ ಆಗಲ್ಲ. ಆ ಕಾರಣಕ್ಕೋಸ್ಕರ ಅದನ್ನೂ ಅತ್ಯಂತ ಎಚ್ಚರಿಕೆಯಿಂದ ನಾನು ನೋಡ್ಕೋಬೇಕಾಗುತ್ತಲ್ಲ. ಆ ಕಾರಣಕ್ಕೆ ನನಗೊಂದೊಂದು ಸ್ವತಂತ್ರ ಇತ್ತು. ನೀವು ಸಿನಿಮಾ ನೋಡಿದ್ರ ಸರ್? ಇಲ್ಲ, ನಾನು ಸಾಮಾನ್ಯವಾಗಿ ನಾನು ಏನು ಮಾಡಿದ್ದೀನಿ ಅಂತ ನಂಗೆ ಗೊತ್ತಾಗೋದ್ರಿಂದ ತೆರೆ ಮೇಲೇನೆ ಜನ ಬಂದು ಚೆನ್ನಾಗಿದೆ ಅಂತ ಹೇಳ್ದಾಗ್ಲೇನೆ, ಆಮೇಲೆ ಅವತ್ತೊಂದು ದಿವಸ ನಾವೇನು ಪ್ರೀಮಿಯರ್ ಶೋ ನೋಡಿದಾಗ ಜನ ನಾವು ಏನೋ 1000 ಹೇಳ್ಬಿಡ್ತೀವಿ. ಅದು ಜನ ಯಾವತ್ತೂ ಅಷ್ಟೇ ನೋಡ್ಬೇಕು, ಜನಕ್ಕೆ ಇಷ್ಟ ಆದ್ರೆ ಮಾತ್ರ ನಮಗೆ ಇಷ್ಟ ಆಗ್ಬಿಟ್ರೆ ಅಷ್ಟು ಅದೇನು ಒಳ್ಳೇದು ಅನ್ಸಲ್ಲ ಅದು. ಬಟ್ ಒಟ್ಟಾರೆಯಾಗಿ ನಾವು ಒಬ್ರು ನೋಡ್ತಾರೆ, ಈಗ ರಿಷಬ್ ಶೆಟ್ರು ಇದಾರಲ್ಲ, ಅವ್ರು ನೋಡ್ಬಿಟ್ರೆ ಚೆನ್ನಾಗ್ ಬಂದಿದೆ ಅಂದ್ರೆ ಮುಗೀತು. ಯಾಕೆ ಅಂತ ಅಂದ್ರೆ ಈಸ್ ಎ ಮ್ಯಾನ್ ಫಾರ್ ದಟ್. ಅವರು ಅದನ್ನ ತೀರ್ಮಾನ ಮಾಡೋದಕ್ಕೆ ಅವ್ರಿಗೆ ಎಲ್ಲಾ ತರವಾದಂತಹ ಇದಿದೆ, ಶಕ್ತಿ ಇದೆ, ಅನುಭವ ಎಲ್ಲ ಇದೆ. ಅವರು ಇದನ್ನ ಜನ ನೋಡ್ತಾರೆ, ಗ್ಯಾರಂಟಿ ಇದು ಮಜಾ ಇದೆ ಇದು ಅಂತ ಅನ್ನುವಂಥ ತೀರ್ಮಾನ ಅವ್ರು ಹೇಳ್ಬಿಡ್ತು ಅಂದ್ರೆ ನನ್ನ ಲೆಕ್ಕದಲ್ಲಿ ಜನ ನೋಡ್ತಾರೆ. ಅದರಿಂದ ಆ ತೀರ್ಮಾನನೇ ನನ್ನ ಲೆಕ್ಕ ಫೈನಲ್ ತೀರ್ಮಾನ. ಓಕೆ, ನಿಮ್ ಪ್ರಕಾರ ಲಾಫಿಂಗ್ ಬುದ್ಧ ಸಿನಿಮಾ ಕಾನ್ಸ್ಟೇಬಲ್ ಬಿಟ್ಟು, ಆ ಪಾಯಿಂಟ್ ಬಿಟ್ಟು ಬೇರೆ ಯಾವ ಕಾರಣಕ್ಕೆ ಪ್ರೇಕ್ಷಕರು ಥಿಯೇಟರ್ ಬಂದು ನೋಡಬೇಕು? ಅಂದ್ರೆ ಪೊಲೀಸು ಲಾಫಿಂಗ್ ಬುದ್ಧ ಅಂತ ಅನ್ನುವಂಥದ್ದು ಒಂದು ತಮಾಷೆಲಿ ಹೋಗುತ್ತೆ, ಅದ್ರಲ್ಲಿ ಸೀರಿಯಸ್ ಸಬ್ಜೆಕ್ಟ್ ಇದೆ ಒಳಗಡೆ. ತುಂಬಾ ಬಹಳ ಸಮಾಜಕ್ಕೆ ಈಗಿನ ಪ್ರಸಕ್ತ ವಿದ್ಯಮಾನದಲ್ಲಿ ಏನೇನೆಲ್ಲ ನಡೀತಿದೆ ಪೊಲೀಸ್ ಇಲಾಖೆನಲ್ಲಿ ಪೋಸ್ಟಿಂಗ್ ತಗೊಳ್ಳೋದು, ಇದೆಲ್ಲಾ ತರವಾದಂತದ್ದು ಒಳಗಡೆ ಸೇರಿಸಿದ್ದಾರೆ. ಅದ್ರ ಒಳಗಡೆಗೆ ಸಿಗಾಕೊಂಡಂತ ಅಧಿಕಾರಿಗಳಾಗೆ ವಿಲಿ ಒದ್ದಾಡ್ತಾರೆ. ಅದ್ರ ಮಧ್ಯ ಈ ಕೆಟ್ಟ ರಾಜಕಾರಣಿಗಳ ಮಧ್ಯೆ ಹೆಂಗೆ ಅವ್ರು ಫುಟ್ಬಾಲ್ ಆಟಗಳಲ್ಲಿ ಸಿಗಾಕೊಳ್ತಾರೆ, ಅದನ್ನ ಓವರ್ಕಮ್ ಮಾಡ್ಕೊಳ್ಳೋಕೆ ಏನೇನ್ ಕಷ್ಟ ಪಡ್ತಾರೆ, ಅದರಿಂದ ಈಚೆ ಇದೆಲ್ಲ ತುಂಬಾ ಚೆನ್ನಾಗಿ ಅದ್ರ ಚಿತ್ರೀಕರಣ ಮಾಡಿದ್ದಾರೆ ಅದ್ರೊಳಗಡೆ. ಅದ್ರ ಮಧ್ಯೆ ಬಹಳ ತುಂಬಾ ಸೀರಿಯಸ್ ಸಬ್ಜೆಕ್ಟ್ ಇದೆ ಒಳಗಡೆ. ಇನ್ನು ನಾನು ಹೇಳಿದ್ದು ಬಹಳ ಒಂದೊಂದು ಚಿಕ್ಕದಷ್ಟೇನೆ. ಅದ್ರೊಳಗಡೆ ಅವ್ರ ಕಷ್ಟಕ್ಕೆ ಸಿಗಾಕೊಳ್ತಾರೆ, ಅವ್ರ ಕೆಲಸ ಮಾಡಕ್ ಹೋದಾಗ ಅವರೇ ಒಳಗೆ ಸಿಗಾಕೊಂಡ್ಬಿಡ್ತಾರೆ. ಅದು ಒಳಗೆ ಸಿಗಾಕೊಂಡಾಗ ಅವ್ರು ಅದರಿಂದ ಈಚೆ ಆಗಿ ಬರ್ತಾರೆ. ಯಾಕಂದ್ರೆ ನಾವು ಹಲವಾರು ಕೇಸ್ ಮಾಡಿದಾಗ ನಾವೇ ಸಿಕ್ಕಾಕ್ಬಿಡ್ತೀವಿ ಒಳಗಡೆ, ನಮ್ಮನ್ನ ಟ್ರ್ಯಾಪ್ ಮಾಡೋಕ್ಕೂ ಮಾಡ್ತಾರೆ. ಅಂತ ಸಮಯದಲ್ಲಿ ನಾವ್ ಹೆಂಗೆ ಅದನ್ನ ಯಾವುದೂ ಸಾರ್ವಜನಿಕರಿಗೆ ಅದು ತಲುಪಬಾರ್ದು, ಇವನೊಬ್ಬ ಟ್ರ್ಯಾಪ್ ಆಗ್ಬಿಟ್ಟಿದ್ದಾನೆ, ಟ್ರಾಪ್ ಸಿಗಾಕೊಂಡು ಈಚೆ ಬಂದಿದ್ದಾನೆ ಅನ್ನುವಂಥದ್ದು ಸಾರ್ವಜನಿಕರು ಗೊತ್ತಾಗಬಾರ್ದು. ಇಲ್ಲ ನಾವೊಬ್ಬ ಫೇಲ್ಡ್ ಪೊಲೀಸ್ ಆಫೀಸರ್ ಆಗ್ಬಿಡ್ತೀವಿ. ಅಂತದ್ರೆಲ್ಲ ಇದ್ರೊಳಗಡೆ ತುಂಬಾ ಚೆನ್ನಾಗಿ ಅಳವಡಿಸ್ಕೊಂಡಿರೋದ್ರಿಂದ ನನ್ನ ಲೆಕ್ಕದಲ್ಲಿ ಅದ್ಭುತವಾದಂತ ಕಥೆ ಆಗಿದ್ರಿಂದ ಬಹಳ ಖುಷಿ ಕೊಡುವುದರಿಂದ, ಮತ್ತೆ ನಮ್ಮ ಪೊಲೀಸ್ ವಲಯ ಮತ್ತೆ ಪೊಲೀಸ್ ಅವರುಗಳನ್ನ ನಾವು ನಮ್ಮೊಬ್ಬ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ನ ರೆಪ್ರೆಸೆಂಟ್ ಮಾಡಿರೋದ್ರಿಂದ ಇಡೀ ದೊಡ್ಡ ಇಲಾಖೆನ ನನ್ನ ಲೆಕ್ಕದಲ್ಲಿ ಇದೊಂದು ಅದ್ಭುತವಾಗಿ ನನ್ನ ಲೆಕ್ಕ ಎಲ್ಲಾ ಜನ ಸಾರ್ವಜನಿಕರು ಮತ್ತೆ ನಮ್ಮ ವಲಯ ಯಶಸ್ವಿಯಾಗಿ ನೋಡ್ತಾರೆ ಅಂತ ನನ್ಗೆ ಅನಿಸ್ತದೆ. ಓಕೆ ಸರ್, ಇಷ್ಟೊತ್ತು ನಮ್ಮ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಪಾತ್ರ ಸೂಪರ್ ಹಿಟ್ ಆಗಲಿ, ಇನ್ನು ಬೇರೆ ಪೊಲೀಸ್ ಬಿಟ್ಟು ಬೇರೆ ಪಾತ್ರಗಳು ಕೂಡ ಮಾಡೋ ತರ ಆಗಲಿ ಸರ್. ಥ್ಯಾಂಕ್ ಯು ವೆರಿ ಮಚ್.